Hello everyone, welcome to my channel at Purnima Shetty. I share travel, food and lifestyle content. ಈ ಬ್ಲಾಗಲ್ಲಿ ನಾನು ಕಾಶ್ಮೀರಲ್ಲಿ ಏನೆಲ್ಲ ಪ್ಲೇಸಸ್ ನೋಡಿದೆ, ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಈಗ ಕಾಶ್ಮೀರ್ ವಿಸಿಟ್ ಮಾಡ್ಬೋದಾ, ಸೆಕ್ಯೂರಿಟಿ ಇದೆಯಾ, ಇದೆಲ್ಲ ತಿಳ್ಕೊಬೇಕು ಅಂದರೆ ವಿಡಿಯೋ ಮಿಸ್ ಮಾಡ್ದಿರಾ ಎಂಡ್ವರೆಗೂ ನೋಡಿ. ನಾವು ಬ್ಯಾಂಗ್ಳೂರಿಂದ ಶ್ರೀನಗರ್ಗೆ ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡಿದ್ವಿ. ಲೋಕಲಲ್ಲಿ ಓಡಾಡೋದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಶ್ರೀನಗರ್ ಏರ್ಪೋರ್ಟ್ಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಬೇರೆ ಸ್ಟೇಟ್ ಪ್ರೀಪೇಯ್ಡ್ ಸಿಮ್ ವರ್ಕ್ ಆಗಲ್ಲ ಅಂತ. ಸಿಮ್ ನೆಟ್ವರ್ಕ್ ಬ್ಲಾಕ್ ಆಗುತ್ತೆ, ಕಾಲ್ಸ್ ಆ್ಯಂಡ್ ಇಂಟರ್ನೆಟ್ ವರ್ಕ್ ಆಗಲ್ಲ. ನಮಗೆ ಏರ್ಪೋರ್ಟಲ್ಲೇ ಲೋಕಲ್ ಸಿಮ್ ಸಿಗುತ್ತೆ, ಅದಕ್ಕೆ 600 ರುಪೀಸ್ ಆಗುತ್ತೆ. ಇಲ್ಲಿ ಪ್ರೀಪೇಯ್ಡ್ ಮಾತ್ರ ವರ್ಕ್ ಆಗಲ್ಲ, ಪೋಸ್ಟ್ ಪೇಯ್ಡ್ ವರ್ಕ್ ಆಗುತ್ತೆ. ಕಾಶ್ಮೀರ್ಗೆ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡಾಗ ನಮ್ಮ ಸಿಮ್ನ ಪೋಸ್ಟ್ ಪೇಯ್ಡ್ಗೆ ಕನ್ವರ್ಟ್ ಮಾಡಿಸ್ಕೊಂಡು ಬರಬೇಕು. ಈಗ ನಾವು ಬಂದಿರೋ ಪ್ಲೇಸ್ ದಾಲ್ ಲೇಕ್ ಅಂತ. ಬೋಟಿಂಗಿಗೆ ನಮಗೆ 3K ತಗೊಂಡ್ರು, 3 hours ಇರುತ್ತೆ ಅಂತೆ. ಅವರು ನಮ್ಮ ಹತ್ರ 5K ಕೇಳಿದರು, ನಾವು ಬಾರ್ಗೇನ್ ಮಾಡಿ 3K ಕೊಟ್ವಿ. ಈ ಪ್ಲೇಸ್ ನೋಡೋಕ್ಕೆ ಚೆನ್ನಾಗಿದೆ. ಇದಿರೋದು ಶ್ರೀನಗರಲ್ಲಿ. ಇಲ್ಲಿ ಬೋಟ್ ಸ್ಟೇ ಕೂಡ ಇದೆ. ಇಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು, ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಯಾಮರಿಸ್ತಾರೆ. ಏರ್ಪೋರ್ಟಲ್ಲಿ ನಮ್ಮ ಸಿಮ್ ವರ್ಕ್ ಆಗಿಲ್ಲ ಅಂತ ಯಾರೋ ಒಬ್ಬರು ಫೋನ್ ಮಾಡಿ ಕೊಟ್ಟರು ಡ್ರೈವರ್ಗೆ. ನಾವು ಡ್ರೈವರ್ ಹತ್ರ ರೀಚ್ ಆದಮೇಲೆ ಅವರು ನಮ್ಮ ಹತ್ರ 200 ರುಪೀಸ್ ಕೇಳಿದ್ರು ಜಸ್ಟ್ ಫೋನ್ ಮಾಡಿ ಕೊಡೋದಕ್ಕೆ. ಆ ಥರ ತುಂಬ ಮೋಸ ಮಾಡ್ತಾರೆ, ಸೊ ಹುಷಾರಾಗಿರಬೇಕು ನಾವು. ಇದು ಮೂವಿ ಶೂಟಿಂಗ್ ಪ್ಲೇಸ್ ಅಂತ, ಸ್ವಲ್ಪ ಹಿಂದಿ ಮೂವೀಸ್ ಎಲ್ಲ ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಇದೆಲ್ಲ ಬೋಟ್ ಸ್ಟೇ, ರಾತ್ರಿ ಹೊತ್ತು ನಾವು ಅದರಲ್ಲಿ ಸ್ಟೇ ಮಾಡ್ಬೋದು. ಇದು ಮೀನಾ ಬಜಾರ್. ಇಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಅವರು ಬೋಟ್ನ ಸ್ಟಾಪ್ ಮಾಡ್ತಾರೆ, ನಾವೆಷ್ಟು ಟೈಮ್ ಬೇಕಾದರೂ ತಗೋಬೋದು. ಇಲ್ಲಿ ಡ್ರೈ ಫ್ರೂಟ್ಸ್ ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ. ನಾವು ಬ್ಯಾಂಗ್ಳೂರಿಂದ ಕೂಡ ಆರ್ಡರ್ ಮಾಡ್ಕೋಬೋದಂತೆ. 2-3 ಡೇಸಲ್ಲಿ ಡೆಲಿವರಿ ಕೊಡ್ತಾರೆ. ಡೆಲಿವರಿ ಚಾರ್ಜಸ್ ಬೇಸ್ಡ್ ಆನ್ ನಾವು ಎಷ್ಟು kg ತೊಗೊತೀವೋ ಅದರ ಮೇಲೆ ಚಾರ್ಜ್ ಮಾಡ್ತಾರಂತೆ. ಓವರಾಲ್ ದಾಲ್ ಲೇಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಕೂಲಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ದಾಲ್ ಲೇಕ್ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಚೆಕ್ ಇನ್ ಮಾಡೋಕ್ಕೆ ಬಂದ್ವಿ. ಹೋಟೆಲ್ ಪಕ್ಕನೇ ತುಂಬ ಮನೆಗಳಿದೆ, ನೋಡೋದಕ್ಕೆ ಚೆನ್ನಾಗಿದ್ದಾವೆ ಈ ಎಲ್ಲ ಮನೆಗಳು. ಈಗ ತುಲಿಪ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ನಾಳೆನೇ ಕ್ಲೋಸ್ ಮಾಡ್ತಾ ಇರೋದ್ರಿಂದ ತುಂಬ ಟ್ರಾಫಿಕ್ ಇದೆ. ಯೂಶ್ವಲಿ ತುಲಿಪ್ ಗಾರ್ಡನ್ 1 month ಅಷ್ಟೇ ಓಪನ್ ಆಗೋದು. ಮಾರ್ಚ್ ಮಿಡ್ಡಿಂದ ಏಪ್ರಿಲ್ ಮಿಡ್ವರೆಗೂ ಇರುತ್ತೆ, ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ನಾವು ನಡ್ಕೊಂಡು ಹೋಗಬೇಕು. ಮೇ ಬಿ ಒಂದು 1/2 kilometer ಇರುತ್ತೆ. ಇಲ್ಲಿ ಎಂಟ್ರಿ ಚಾರ್ಜಸ್ ಇರುತ್ತೆ, ಪರ್ ಹೆಡ್ 100 ರುಪೀಸ್ ತಗೊತಾರೆ. ಇದೇ ನೋಡಿ ತುಲಿಪ್ ಫ್ಲವರ್ಸ್ ಅಂದರೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಫ್ಲವರ್ಸ್ನ. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಫ್ಲವರ್ಸು ಅಷ್ಟೊಂದು ಫ್ರೆಶ್ ಆಗಿಲ್ಲ, ಎಲ್ಲೋ ಆಲ್ಮೋಸ್ಟ್ ಒಣಗೋಗೋ ಸ್ಟೇಜಲ್ಲಿದೆ. ಬಟ್ ಫ್ಲವರ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಹಾಗೆ ವ್ಯೂ ಕೂಡ ಚೆನ್ನಾಗಿದೆ. ಗಾರ್ಡನ್ ದೊಡ್ಡದಾಗಿದೆ, ಎಲ್ಲ ಕಡೆ ತುಲಿಪ್ ಫ್ಲವರ್ಸ್ನ ಹಾಕಿದ್ದಾರೆ. ಇಲ್ಲೇ ತುಂಬ ಫೋಟೋಗ್ರಾಫರ್ಸ್ ಇರ್ತಾರೆ, ವಿಡಿಯೋ ಶೂಟ್ ಕೂಡ ಮಾಡ್ತಾರೆ. ಬಟ್ ದುಡ್ಡು ಸ್ವಲ್ಪ ಜಾಸ್ತಿ ತಗೊತಾರೆ ಅನಿಸುತ್ತೆ. ಶ್ರೀನಗರಲ್ಲಿ ತುಲಿಪ್ ಗಾರ್ಡನ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್. ಸೀಸನಲ್ಲಿ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಕ್ಕೆ. ಯೂಶ್ವಲಿ ಮಾರ್ಚಲ್ಲಿ ಫ್ಲವರ್ಸ್ ಎಲ್ಲ ಕಡೆ ಬ್ಲೂಮ್ ಆಗುತ್ತೆ. ಎಕ್ಸ್ಪೆಷಲಿ ಬ್ಲೂಮಿಂಗ್ ಸೀಸನಲ್ಲಿ ಕಾಶ್ಮೀರ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೇ 2 ನಾವು ಅರ್ಲಿ ಮಾರ್ನಿಂಗ್ ಶಂಕರಾಚಾರ್ಯ ಟೆಂಪಲ್ ನೋಡೋಕ್ಕೆ ಬಂದ್ವಿ. ಈ ಟೆಂಪಲ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಟೆಂಪಲ್ ಮೇಲಿಂದ ವ್ಯೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನು ಕಾಶ್ಮೀರಿಗೆ ಬಂದಮೇಲೆ ಅಬ್ಸರ್ವ್ ಮಾಡಿದ್ದು, ಪ್ರತಿಯೊಂದು ಟೂರಿಸ್ಟ್ ಪ್ಲೇಸಲ್ಲಿ ಆ್ಯಂಡ್ ಪಬ್ಲಿಕ್ ಗ್ಯಾದರಿಂಗ್ ಪ್ಲೇಸಲ್ಲಿ ಪೊಲೀಸ್ ಅವರು ಮತ್ತು ಆರ್ಮಿಯವರು ಇರ್ತಾರೆ, ಹಾಗೆ ಮಿಲಿಟರಿ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ನಾನು ಕಾಶ್ಮೀರ್ಗೆ ಬರೋಕ್ಕೆ ಮುಂಚೆ ಸ್ವಲ್ಪ ಭಯ ಇತ್ತು, ಬರೋದಾ ಬೇಡವಾ ಅಂತ. ಎಲ್ರಿಗೂ ಗೊತ್ತೇ ಇದೆ, ಲಾಸ್ಟ್ ಇಯರ್ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಅದೆಲ್ಲ ನೋಡಿದ್ಮೇಲೆ ಎಲ್ರಿಗೂ ಸ್ವಲ್ಪ ಭಯ ಆಗೇ ಆಗುತ್ತೆ. ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು, ನಾವು ಭಯ ಪಡೋ ಅಷ್ಟು ವಾತಾವರಣ ಇಲ್ಲಿ ಇಲ್ಲ ಅಂತ.
ಇಲ್ಲಿ ರೋಡಲ್ಲಿ ಅಲ್ಲಲ್ಲಿ CRPF ಆ್ಯಂಡ್ ಮಿಲಿಟರಿ ಅವರು ಇದ್ದೇ ಇರ್ತಾರೆ. ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ ನಿಲ್ಲಿಸಿದ್ದಾರೆ. ಸೊ ನಾವು ನಮ್ಮ ಗೈಡ್ ಕೂಡ ಇನ್ಸ್ಟ್ರಕ್ಷನ್ಸು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನಾವು ಅಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ನಾವು ಹೋಗ್ತಾ ಇರೋದು ಸ್ನೋನ್ ಮಾರ್ಕ್ಗೆ. ಅಲ್ಲಿ ಸ್ನೋ ಇದೆಯಂತೆ. ನಾವು ಬಂದಿರೋದು ಏಪ್ರಿಲ್ ಮಿಡ್ಡಲ್ಲಿ, ಸೊ ಸ್ನೋ ಜಾಸ್ತಿ ಇರೋದಿಲ್ಲ. ಶ್ರೀನಗರಲ್ಲಿ ಸ್ನೋ ಏನೂ ಇರಲಿಲ್ಲ. ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ನೋಡಿ ಸ್ನೋ ಕಾಣಿಸ್ತಾ ಇದೆ ಇಲ್ಲಿಂದ. ಆನ್ ದಿ ವೇ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕಾಶ್ಮೀರ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಮೌಂಟೇನ್ಸೇ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸುತ್ತಲೂ ಮೌಂಟೇನ್ಸೇ ಇರುತ್ತೆ. ಸೊ ಮೌಂಟೇನ್ಸ್ನ ಕೊರೆದು ಈ ಥರ ಟನಲ್ಸ್ ಮಾಡಿರ್ತಾರೆ. ಇದೇ ನೋಡಿ ಸೋನ್ಮಾರ್ಗ್. ಇಲ್ಲೇ ಎಲ್ಲ ವೆಹಿಕಲ್ಸ್ನ ಪಾರ್ಕ್ ಮಾಡಿಬಿಡ್ತಾರೆ. ಮೇಲೆ ವ್ಯೂ ನೋಡೋದಕ್ಕೆ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ 6K ಚಾರ್ಜ್ ಮಾಡ್ತಾರೆ ಇಬ್ಬರಿಗೆ. ಇದು ಫಿಕ್ಸ್ಡ್ ಚಾರ್ಜಸ್ ಅಲ್ಲ, ನಾವು ಬಾರ್ಗೇನ್ ಮಾಡ್ಕೋಬೇಕು. ಇಲ್ಲಿ ತುಂಬ ಕುದುರೆಗಳಿದ್ದಾವೆ. ನೋಡೋದಕ್ಕೆ ಸೇಮ್ ಕತ್ತೆ ಥರನೇ ಇದೆ, ಆದರೆ ಇವರು ಕುದುರೆ ಅಂತಾರೆ. ಅದು ಕತ್ತೆನೋ ಕುದುರೆನೋ ಅಂತ ಗೊತ್ತಾಗೋದೇ ಇಲ್ಲ. ಈ ರೋಡಲ್ಲಿ ನಾವು ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು, ಬಟ್ ಆದರೆ ಅವರು ಬಿಡೋದಿಲ್ಲ ನಡ್ಕೊಂಡು ಹೋಗೋದಕ್ಕೆ. ಇದೊಂಥರ ಬಿಸ್ನೆಸ್ಸು. ಇನ್ನೊಂದು, ಯಾರಾದರೂ ಮಿಸ್ ಆಗಿಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಇವ್ರ ಜೊತೆ ಹೋದರೆ ಅವರೇ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದುಬಿಡ್ತಾರೆ. ಸೊ ಅದರಿಂದ ಯಾರನ್ನೂ ಬಿಡೋದಿಲ್ಲ ನಡ್ಕೊಂಡು ಹೋಗೋದಕ್ಕೆ. ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಫೋಟೋಗ್ರಾಫರ್ಸ್ ಇರ್ತಾರೆ. ಫೋಟೋಶೂಟ್ ಆ್ಯಂಡ್ ವಿಡಿಯೋ ಶೂಟ್ ಮಾಡ್ತಾರೆ. ನಾವು ಸ್ವಲ್ಪ ಹುಷಾರಾಗಿರಬೇಕು, ಇಲ್ಲಾಂದರೆ ಜಾಸ್ತಿ ತೊಗೊಬಿಡ್ತಾರೆ. ಹಾಗೆ ಇಲ್ಲಿ ಸ್ನೋ ಆ್ಯಕ್ಟಿವಿಟೀಸ್ ಕೂಡ ಇದೆ. ಕಾಶ್ಮೀರ್ ತುಂಬ ಬ್ಯೂಟಿಫುಲ್ ಪ್ಲೇಸ್. ಆಫ್ಟರ್ ಸೀಯಿಂಗ್ ದಿಸ್ ಪ್ಲೇಸ್ ಐ ಫೆಲ್ ಇನ್ ಲವ್ ವಿತ್ ದಿಸ್ ಪ್ಲೇಸ್. ಆಲ್ ಟುಗೆದರ್ ನಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸಮ್ಟೈಮ್ಸ್ ನಮಗೆ ಟ್ರಾವೆಲಿಂಗ್ ತುಂಬಾ ಪೀಸ್ ಕೊಡುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾರ ಲೈಫು ಪರ್ಫೆಕ್ಟಾಗಿ ಇರೋದಿಲ್ಲ. ನೀವು ಎಕ್ಸ್ಟ್ರೀಮ್ಲಿ ಲೋ ಇದ್ದಾಗ ಆರ್ ಇನ್ ಯುವರ್ ಬ್ಯುಸಿ ಸ್ಕೆಡ್ಯೂಲ್ಸ್ ನೀವು ಎಕ್ಸಾಸ್ಟ್ ಆಗಿದ್ದಾಗ ಜಸ್ಟ್ ಗೋ ಫಾರ್ ಎ ರೈಡ್ ಆರ್ ಡೂ ಎ ಟ್ರಾವೆಲಿಂಗ್. ನಮ್ಮ ಮೈಂಡ್ನ ತುಂಬಾ ರಿಫ್ರೆಶ್ ಮಾಡುತ್ತೆ. ಹಾಗೆ ಇಟ್ ವಿಲ್ ಹೆಲ್ಪ್ ಯು ಟು ಹೀಲ್. ಸೋನ್ಮಾರ್ಗ್ ಮುಗಿಸ್ಕೊಂಡು ಶ್ರೀನಗರ್ಗೆ ವಾಪಸ್ ಹೋಗ್ತಿದ್ದೀವಿ. ಆನ್ ದಿ ವೇ ಆ್ಯಪಲ್ ಫಾರ್ಮ್ ಕಾಣಿಸ್ತು. ಇದೇ ನೋಡಿ, ಇದರಲ್ಲಿ ಆ್ಯಪಲ್ಸ್ ಬಿಟ್ಟಿಲ್ಲ, ಈಗ ಆಗಸ್ಟಲ್ಲಿ ಬಿಡುತ್ತಂತೆ. ಇದು ನಾನ್ ಸೀಸನ್. ಆನ್ ದಿ ವೇ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬರೀ ಮೌಂಟೇನ್ಸ್, ನೋಡೋದಕ್ಕೆ ಸಖತ್ತಾಗಿದೆ. ರೋಡ್ ಟ್ರಿಪ್ ಅಂತೂ ಸಖತ್ ಮಜಾ ಕೊಡುತ್ತೆ. ಡೇ 3 ನಾವು ಫಸ್ಟು ಲಾಲ್ ಚೌಕ್ ನೋಡೋಕ್ಕೆ ಬಂದ್ವಿ. ಇದಿರೋದು ಶ್ರೀನಗರಲ್ಲಿ. ಪ್ಲೇಸ್ ನೋಡೋದಕ್ಕೆ ಚೆನ್ನಾಗಿದೆ. ಇದೇ ಥರ ಸೇಮ್ ಅಮೃತ್ಸರ್ ಪಂಜಾಬಲ್ಲಿ ಕೂಡ ಇದೆ. ಇದು ಒನ್ ಆಫ್ ದಿ ಟೂರಿಸ್ಟ್ ಪ್ಲೇಸ್. ತುಂಬ ಜನ ಬರ್ತಾರೆ ನೋಡೋದಕ್ಕೆ. ಅದಕ್ಕೆ ಪೊಲೀಸ್ ಅವರು ಇಲ್ಲಿ ಕೂಡ ಇದ್ದಾರೆ. ಹಾಗೆ ಇಲ್ಲಿ ತುಂಬ ಶಾಪ್ಸ್ ಇದ್ದಾವೆ ಶಾಪ್ ಮಾಡೋದಕ್ಕೆ. ನಾವು ಬೇಗ ಬಂದಿರೋದ್ರಿಂದ ಇನ್ನೂ ಓಪನ್ ಆಗಿಲ್ಲ. ನೆಕ್ಸ್ಟ್ ನಾವು ಗುಲ್ಮಾರ್ಗ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ 2 hours ಜರ್ನಿ ಇರುತ್ತೆ. ಆಲ್ಮೋಸ್ಟ್ ರೀಚ್ ಆದ್ವಿ ನಾವೀಗ. ಅಲ್ಲಿ ಕಾಣ್ತಿದೆಯಲ್ಲ ಸ್ನೋ, ಅದೇ ಗುಲ್ಮಾರ್ಗ್. ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಡ್ತಾರೆ. ಇಲ್ಲಿಂದ ನಾವು ಲೋಕಲ್ ವೆಹಿಕಲ್ಸ್ನ ಮಾತಾಡ್ಕೊಂಡು ಹೋಗ್ಬೇಕಂತೆ. ಬೇರೆ ವೆಹಿಕಲ್ಸ್ನ ಬಿಡಲ್ಲ ಅಂತ ಹೇಳ್ತಿದ್ರು. ಗುಲ್ಮಾರ್ಗ್ ಲೋಕಲ್ ಎಲ್ಲ ಪ್ಲೇಸಸ್ ತೋರಿಸೋದಕ್ಕೆ ನಮ್ಮ ಹತ್ರ 3300 rupees ತಗೊಂಡ್ರು. ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಆದರೆ ಏನು ಮಾಡೋದು, ಟೂರಿಸ್ಟ್ ಪ್ಲೇಸಸ್ಸಲ್ಲೇ ಜಾಸ್ತಿ ದುಡ್ಡು ತಗೊತಾರೆ. ಇಲ್ಲಿ ಕುದುರೆ ರೈಡು ಕೂಡ ಇರುತ್ತೆ, ಬೇಕಾದರೆ ಹೋಗ್ಬೋದು. ಈಗ ನಾವು ಕೇಬಲ್ ಕಾರಲ್ಲಿ ಪೀಕ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಚಾರ್ಜಸ್ ಇರುತ್ತೆ. ಹಾಗೆ ಇಲ್ಲಿ ಸ್ಟೇಜ್ 1 and 2 ಅಂತ ಇರುತ್ತೆ. ಬೇಸ್ಡ್ ಆನ್ ಸ್ಟೇಜಸ್ ಅವರು ಚಾರ್ಜಸ್ ಮಾಡ್ತಾರೆ. ನಮಗೆ ಇಬ್ಬರಿಗೆ 3600 rupees ಆಯಿತು 2 ಸ್ಟೇಜಸ್ಗೆ. ಹಾಗೆ ನಾವು ಟಿಕೆಟ್ಸ್ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಇದು ಗೌರ್ಮೆಂಟ್ ಕಡೆಯಿಂದನೇ ಚಾರ್ಜಸ್ ಫಿಕ್ಸ್ ಮಾಡಿರ್ತಾರೆ. ಒನ್ಸ್ ಆನ್ಲೈನಲ್ಲಿ ಪೇ ಮಾಡಿ ಟಿಕೆಟ್ಸ್ ತಗೊಂಡ್ಮೇಲೆ ಎಕ್ಸ್ಟ್ರಾ ನಾವೇನು ಪೇ ಮಾಡೋಂಗಿಲ್ಲ. ಈಗ ಕೇಬಲ್ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮೇಲಿಂದ ವ್ಯೂ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಇಲ್ಲಿ ಸ್ನೋ ಏನೂ ಇಲ್ಲ. ನೋಡಿ, ಇಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಆದರೆ ಈ ಮನೇಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಯಾರೂ ಕಾಣಿಸ್ತಿಲ್ಲ. ಸ್ಟೇಜ್ 1ಗೆ ರೀಚ್ ಆದ್ವಿ. ಇಲ್ಲಿ ನೋಡಿ ಸ್ನೋ ಇದೆ. ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವು ಸ್ಟೇಜ್ 1ನಲ್ಲಿ ಇಳ್ಕೊಂಡು ಮತ್ತೆ ಕೇಬಲ್ ಕಾರ್ನ ಚೇಂಜ್ ಮಾಡಿಕೊಂಡು ಸ್ಟೇಜ್ 2ಗೆ ಹೋಗಬೇಕು. ಈಗ ನಾವು ಸ್ಟೇಜ್ 2ಗೆ ಹೋಗ್ತಾ ಇದ್ದೀವಿ. ಹೈಟ್ ಜಾಸ್ತಿ ಇದೆ. ವ್ಯೂ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಫೆಬ್ರವರಿಯಲ್ಲಿ ಬಂದರೆ ಸ್ಟೇಜ್ 1ನಲ್ಲಿ ಕೂಡ ಫುಲ್ ಸ್ನೋ ಇರುತ್ತೆ ಆ್ಯಂಡ್ ಸ್ನೋಫಾಲ್ ಕೂಡ ಇರುತ್ತೆ.
ಫೇಸ್ ಟು ಅಪ್ರಾಕ್ಸಿಮೇಟ್ಲಿ 13,000 ಫೀಟ್ ಇರ್ಬೋದು. ಸ್ನೋ ಸೀಸನ್ನಲ್ಲಿ ಬಂದಾಗ ಆಕ್ಸಿಜನ್ ಲೆವೆಲು ಸ್ವಲ್ಪ ಕಮ್ಮಿ ಇರುತ್ತಂತೆ. ಸೊ ಈಗ ನಾವು ಫೇಸ್ ಟುಗೆ ರೀಚ್ ಆದ್ವಿ. ವ್ಯೂ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ಸಖತ್ತಾಗಿ ಕಾಣಿಸ್ತಿದೆ. ಸ್ನೋ ನೋಡಿದ ತಕ್ಷಣ ಯಾರಿಗೆ ತಾನೇ ಆಟ ಆಡಬೇಕು ಅಂತ ಅನ್ಸಲ್ಲ ಹೇಳಿ. ಸ್ನೋ ಅಲ್ಲಿ ಆಟ ಆಡೋದು ಸಖತ್ ಮಜಾ ಕೊಡುತ್ತೆ, ಬಟ್ ಅಷ್ಟೇ ಕೋಲ್ಡ್ ಇರುತ್ತೆ. ಜಾಸ್ತಿ ಕೋಲ್ಡ್ ಆಗೋಲ್ಲ ಅನ್ನೋರು ಎಲ್ಲ ಕವರ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಡೈರೆಕ್ಟಾಗಿ ವ್ಯೂ ನೋಡೋದಕ್ಕೆ ಮಾತ್ರ ಸ್ವರ್ಗ ಥರ ಕಾಣ್ತಿತ್ತು. ನಾನು ಸ್ನೋನ ನೋಡ್ತಾ ಇರೋದು ಇದು ಫಸ್ಟ್ ಟೈಮ್ ಅಲ್ಲ. ಮನಾಲಿಗೆ ಹೋಗಿದ್ದೆ ನಾನು 2022 ಅಲ್ಲಿ. ಬಟ್ ಕಾಶ್ಮೀರ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಬಾರ್ಡರ್ ಲೈನ್ ಹಾಕಿದ್ದಾರೆ, ಆ ಕಡೆ ಸೋಲ್ಜರ್ ಇದ್ದಾರೆ. ನಾವು ಆ ಬಾರ್ಡರ್ನ ಕ್ರಾಸ್ ಮಾಡಿ ಆ ಕಡೆ ಹೋಗಬಾರ್ದು. ಇಲ್ಲಿ ಅಲ್ಲಲ್ಲಿ ಈ ಥರ ಬಾರ್ಡರ್ ಲೈನ್ಸ್ ಹಾಕಿ ಸೋಲ್ಜರ್ಸ್ ನಿಂತಿದ್ದಾರೆ. ಏನೇ ಆದರೂ ನಮ್ಮ ಸೋಲ್ಜರ್ಸ್ಗೆ ಒಂದು ಸಲ್ಯೂಟ್ ಮಾಡಲೇಬೇಕು. ಮಳೆ ಬಿಸಿಲು ಸ್ನೋ ಅಂತ ಲೆಕ್ಕ ಮಾಡ್ದಿರಾ ಈ ಥರ ನಮ್ಮನ್ನು ಕಾಯ್ತಾ ಇರ್ತಾರೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ. ಆ ಪ್ಲೇಸ್ನ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಿಲ್ಲ, ಬಟ್ ಏನು ಮಾಡೋದು, ಬೇರೆ ಪ್ಲೇಸಸ್ಸು ಕೂಡ ನೋಡಬೇಕು ಅಲ್ವಾ. ಇದು ನೋಡಿ ನಾವು ಮೇಲಕ್ಕೆ ಈ ಹೆಲಿಕಾಪ್ಟರಲ್ಲಿ ಕೂಡ ಹೋಗ್ಬೋದು, ಬಟ್ ಇದಕ್ಕೆ 14K ಚಾರ್ಜಸ್ ಮಾಡ್ತಾರಂತೆ. ಈಗ ನಾವು ಗುಲ್ಮಾರ್ಗ್ ಲೋಕಲ್ ಪ್ಲೇಸಸ್ ನೋಡೋಕ್ಕೆ ಬಂದ್ವಿ. ಮಿಲ್ಟ್ರಿಗೆ ಜಾಯ್ನ್ ಆದಾಗ ಫಸ್ಟ್ ಟೈಮ್ ಟ್ರೈನಿಂಗ್ ಇಲ್ಲೇ ಕೊಡೋದಂತೆ. ಇಲ್ಲಿ ಟ್ರೈನಿಂಗ್ ಸ್ಕೂಲ್ ಇದೆ ಅಂತ ಹೇಳ್ತಿದ್ರು. ಇದು ಸಖತ್ತಾಗಿದೆ. ಮಳೆ ಬರ್ತಾ ಇರೋದ್ರಿಂದ ವೆದರ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಸ್ನೋ, ಅಲ್ಲಿಗೆ ಹೋಗಿದ್ದು ನಾವು ಮೌಂಟೇನ್ ಮೇಲೆ. ಗುಲ್ಮಾರ್ಗಲ್ಲಿ ಕೂಡ ಸ್ನೋ ಆ್ಯಕ್ಟಿವಿಟೀಸ್ ಇರುತ್ತೆ, ಹಾಗೆ ಫೋಟೋಶೂಟ್ ಆ್ಯಂಡ್ ವಿಡಿಯೋ ಶೂಟ್ ಕೂಡ ಮಾಡ್ತಾರೆ. ಇಲ್ಲಿ ಅಲೆ ಗನ್ಸ್ ಎಲ್ಲ ನೋಡೋಕ್ಕಿಟ್ಟಿದ್ದಾರೆ, ಮತ್ತು ಕಾರ್ಗಿಲ್ ವಾರ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡಿದ್ದಾರೆ. ಅದರಲ್ಲಿ ಹೋರಾಟ ಮಾಡಿದ ಸೋಲ್ಜರ್ಸ್ ಅವರ ನೇಮ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದಕ್ಕೆ ಎಂಟ್ರಿ ಚಾರ್ಜಸ್ ಇರುತ್ತೆ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಟೆಂಪಲ್ ನೋಡೋಕ್ಕೆ ಬಂದ್ವಿ. ಈ ಟೆಂಪಲ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೇ ಲಾಸ್ಟ್ ಪ್ಲೇಸ್ ಇವತ್ತಿಗೆ. ಡೇ 4 ನಾವು ಜಮ್ಮುಗೆ ಹೋಗ್ತಿದ್ದೀವಿ. ಇದು ಶ್ರೀನಗರ್ ಆ್ಯಂಡ್ ಕಾಶ್ಮೀರ್ ಹೈವೇ. ಈ ಹೈವೇಯಲ್ಲೇ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅಂತ ಹೇಳ್ತಿದ್ರು. ಆ್ಯಂಡ್ ಆ ಪ್ಲೇಸು ಕೂಡ ತೋರಿಸಿದ್ರು. ಇಟ್ ಲುಕ್ಸ್ ಲೈಕ್ ಎನಿ ಅದರ್ ನಾರ್ಮಲ್ ರೋಡ್. ಒಂದು ಜಂಕ್ಷನ್, ಸ್ವಲ್ಪ ಬ್ಯುಸಿ ರೋಡ್ ಅಂಥ ಪ್ಲೇಸಲ್ಲಿ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಈಗ ನಮಗೆ ಆ ರೋಡ್ ನೋಡಿದ್ರೆ ನಾರ್ಮಲ್ ಅನಿಸುತ್ತೆ, ಬಟ್ ಆ ಅಟ್ಯಾಕಲ್ಲಿ ಎಷ್ಟೊಂದು ಜನ ಸೋಲ್ಜರ್ಸ್ ಪ್ರಾಣ ಕಳ್ಕೊಂಡ್ರು. ಆ್ಯಂಡ್ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಕಾಶ್ಮೀರ್ ಅಂದ್ರೇ ಭಯ ಆಗುತ್ತೆ. ಬಟ್ ಔಟ್ ಆಫ್ ಆಲ್ ದಿಸ್ ಕಾಶ್ಮೀರ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ನೇಮ್ ಪತ್ನಿಟಾಪ್ ಅಂತ. ಇದಿರೋದು ಜಮ್ಮು ಅಲ್ಲಿ. ಕಾಶ್ಮೀರ್ ಟು ಜಮ್ಮು ಆನ್ ದಿ ವೇ ರೋಡ್ ಜರ್ನಿ ಸಖತ್ತಾಗಿದೆ. ಸುತ್ತಲೂ ಫುಲ್ ಮೌಂಟೇನ್ಸ್ ಕಾಣಿಸುತ್ತೆ. ಇಷ್ಟು ದೊಡ್ಡ ಮೌಂಟೇನ್ಸ್ ನೋಡ್ತಾ ಇರೋದು ನಾನು ಇದೇ ಫಸ್ಟ್ ಟೈಮ್. ರೈನಿ ಸೀಸನಲ್ಲಿ ಈ ರೋಡಲ್ಲಿ ಜರ್ನಿ ಮಾಡೋದು ತುಂಬ ರಿಸ್ಕಿ ಆ್ಯಂಡ್ ಡೇಂಜರಸ್ ಅನಿಸುತ್ತೆ, ಬಟ್ ವ್ಯೂ ನೋಡೋದಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಳೆಗಾಲದಲ್ಲಿ ಈ ರೋಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದು ಜಾಸ್ತಿ, ಸೊ ಆವಾಗ 2-3 ಡೇಸ್ ರೋಡ್ ಬ್ಲಾಕ್ ಮಾಡ್ತಾರಂತೆ. ಸೊ ಈಗ ನಾವು ಪತ್ನಿಟಾಪ್ಗೆ ರೀಚ್ ಆದ್ವಿ. ಸೊ ವ್ಯೂ ಈ ಥರ ಕಾಣಿಸ್ತಿದೆ ನೋಡಿ. ನಮ್ಮ ರೂಮ್ ಬಾಲ್ಕನಿ ವ್ಯೂ ಹೇಗಿದೆ ನೋಡಿ. ಇಲ್ಲಿ ಹೋಟೆಲ್ ಕೂಡ ಚೆನ್ನಾಗಿದೆ, ರೂಮ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಡೇ 4 ನಾವು ಪೆಹಲ್ಗಾಮ್ಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು, ಆದರೆ ಪೆಹಲ್ಗಾಮ್ ಅಟ್ಯಾಕ್ ಆದಮೇಲೆ ಆ ಪ್ಲೇಸ್ ನೋಡೋದಕ್ಕೆ ಬಿಡೋದಿಲ್ಲ, ಎಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದರು. ಪೆಹಲ್ಗಾಮ್ ಪ್ಲೇಸ್ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆಯಂತೆ, ಆದರೆ ನಮಗೆ ಒಳಗಡೆ ಎಲ್ಲ ಬಿಡೋದಿಲ್ಲ. ಸೊ ಇವಾಗ ನಾವು ಹೋದ್ರೂ ಅಲ್ಲಿ ವೇಸ್ಟ್ ಆಗುತ್ತೆ, ನೋಡೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರು ನಮಗೆ. ಸೊ ಅದರಿಂದ ನಾವು ಹೋಗಿಲ್ಲ, ಈ ಪ್ಲೇಸ್ಗೆ ಬಂದ್ವಿ. ಸೊ ಈ ಪ್ಲೇಸು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದೇ ನೋಡಿ ಪತ್ನಿಟಾಪ್ ಪೀಕು. ಸುತ್ತಲೂ ಮೌಂಟೇನ್ಸು ನೋಡೋದಕ್ಕೆ ಚೆನ್ನಾಗಿದೆ. ಇಲ್ಲಿ ಕಾಣ್ತಿದೆಯಲ್ಲ ಮೌಂಟೇನ್ಸು, ಅದೇ ಲಾಸ್ಟ್ ಪ್ಲೇಸ್ ಆಫ್ ಜಮ್ಮು ಅಂತೆ. ಆ ಕಡೆ ಎಲ್ಲ ಕಾಶ್ಮೀರ್. ಈ ಪ್ಲೇಸಲ್ಲಿ ಮಾತ್ರ ಸ್ನೋ ಬೀಳುತ್ತಂತೆ, ಜಮ್ಮುವಲ್ಲಿ ಬೇರೆ ಎಲ್ಲೂ ಬೀಳೋದಿಲ್ಲ. ಇದು ಬಿಟ್ಟರೆ ವೈಷ್ಣವಿ ದೇವಿ ಟೆಂಪಲ್ ಹತ್ರ ಸ್ನೋ ಬೀಳುತ್ತಂತೆ. ಇಲ್ಲಿ ಕೂಡ ಕುದುರೆ ರೈಡ್ ಇದೆ. ನಾವು ಆ ಪೀಕ್ ನೋಡೋದಕ್ಕೆ ಕುದುರೆಯಲ್ಲೇ ಹೋಗಿದ್ದು, ಅದಕ್ಕೆ ನಮಗೆ 2500 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ಓವರಾಲ್ ಈ ಪ್ಲೇಸು ಕೂಡ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಈ ಪ್ಲೇಸಲ್ಲಿ ತುಂಬ ಚಳಿ ಆಗುತ್ತೆ. ಕಾಶ್ಮೀರ್ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಚಳಿ ಆಗುತ್ತೆ. ಆ್ಯಂಡ್ ಸೀಸನಲ್ಲಿ ಬಂದರೆ ಇಲ್ಲಿ ಕೂಡ ಸ್ನೋಫಾಲ್ ಇರುತ್ತೆ. ಡೇ 5 ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗೋದಕ್ಕೆ ಜಮ್ಮು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಓವರಾಲ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಕಾಶ್ಮೀರ್ ಇಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ನಾವು ಕಾಶ್ಮೀರನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು.
ಆ್ಯಂಡ್ ಆ ಮೆಮೊರೀಸ್ನ ನಾವು ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀವಿ. ಇದುವರೆಗೂ ನಾನು ನೋಡಿರೋ ಪ್ಲೇಸಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ ಅಂದರೆ ಅಂಡಮಾನ್. ಈಗ ಕಾಶ್ಮೀರ ನೋಡಿದ್ಮೇಲೆ ಈ ಪ್ಲೇಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ಈಗ ನಾವು ಜಮ್ಮು ಮೇನ್ ಸಿಟಿಗೆ ಎಂಟ್ರಿ ಆದ್ವಿ. ಇಲ್ಲಿ ತುಂಬ ಡೆವಲಪ್ ಆಗಿದೆ, ಸೇಮ್ ಬ್ಯಾಂಗ್ಳೂರ್ ಥರನೇ ಇದೆ. ಶ್ರೀನಗರ್ಗೆ ಕಂಪೇರ್ ಮಾಡಿದರೆ ಜಮ್ಮು ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಅನಿಸುತ್ತೆ. ಕಾಶ್ಮೀರ್ ಓವರಾಲ್ ಎಕ್ಸ್ಪೀರಿಯನ್ಸ್ ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು, ಹಾಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಡೂ ಚೆಕ್ಔಟ್ ಟು ಮೈ ಪ್ರೊಫೈಲ್, ಬೇರೆ ಟ್ರಾವೆಲ್ ವೀಡಿಯೋಸು ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.